ನಮಸ್ತೆ, ಬನ್ನಿ ಏನ್ ಗೈಡೆನ್ಸ್ ಇದೆ ನೋಡೋಣ. ಪೂರ್ಣಿಮಾ ಮತ್ತೆ ಪೂರ್ಣಿಮಾ ಅಮಾವಾಸ್ಯೆ ಅಂಗಳ ಪರಮೇಶ್ವರಿಯ ಆಶೀರ್ವಾದ ಇದೆ, ಭ್ರಮರಾಂಬಿಕೆಯ ಆಶೀರ್ವಾದ ಇದೆ, ಸೊ ಚೇರಮ್ಮನ ಆಶೀರ್ವಾದ ಇದೆ, ಭೈರವಿ ದೇವಿಯ ಆಶೀರ್ವಾದ ಇದೆ, ಮತ್ತೆ ರಸನಗ್ರಹ. ಸೊ ವಿದ್ಯೆ, ಶಕ್ತಿ, ಓಂ ಶಕ್ತಿ ತಾಯಿಯ ಆಶೀರ್ವಾದ ಇದೆ, ಮಹಾಲಕ್ಷ್ಮಿ ಟೆಂಪಲ್ ಆಶೀರ್ವಾದ ಇದೆ. ಸೊ ಯಾರೋ ವಂಡರ್ ಟೆಂಪಲ್ಗೆ ಹೋಗಿಲ್ಲ ಸುಮಾರು ದಿವಸದಿಂದ ಅನ್ಸುತ್ತೆ, ಈ ಸತಿ ಹೋಗ್ಬಿಟ್ಟು ಬರ್ತೀರಾ. ಯಮುನಾ ದೇವಿಯ ಆಶೀರ್ವಾದ ಕೂಡ ಇದೆ. ಸೊ ಸಾಕಷ್ಟು ದೇವಿಯರ ಆಶೀರ್ವಾದ ಇದೆ. ಸದ್ಯಕ್ಕೆ ಏನೋ ಒಂದು ಪ್ರಾಣಿ ಪ್ರಯೋಗದಿಂದ ಒಂದಷ್ಟು ತೊಂದರೆನ ಅನುಭವಿಸ್ತಿದ್ದೀರಾ ಅಂತ ಅನ್ಸುತ್ತೆ. ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ, ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ರೂಪ ವಿಕಾರವಾಗಿ ಆಗಿರಬಹುದು, ಸೊ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಾಯಿ ಕಟ್ ಹಾಕಿ ಶತ್ರುಗಳಿಬ್ರು ನಿಮ್ಮ ಮೇಲೆ ವಿಚಿತ್ರವಾದಂಥ ಪ್ರಯೋಗ ಮಾಡಿದ್ರು, ಅದು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ಸಿಗದೆ ಇರೋ ಹಾಗೆ ಒಂದಷ್ಟು ತೊಂದರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ತೊಂದರೆ ಮಾಡಿದ್ರು ಆ ಸಮಯಕ್ಕೆ ನಿಮ್ಗೇನ್ ಬರಬೇಕು ಅದು ಬಂದು ತಲುಪುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ನೆನೆಸ್ಕೊಂಡು ಯಾವುದೋ ದೇವಿ ಕಣ್ಣೀರಿಡ್ತಾ ಇದೆ, ಆ ದೇವಿ ಕಣ್ಣೀರಿಡೋದಕ್ಕೆ ಕಾರಣ ನೀವು ಅಂತ ನಿಮ್ಗೆ ಗೊತ್ತಾದ್ರೆ ಆ ದೇವಿ ಯಾರು ಅಂತ ಗೊತ್ತು ಮಾಡಿಕೊಂಡು ಅದನ್ನ ಬಂಧನನ ಬಿಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅದಕ್ಕೆ ಒಂದಷ್ಟು ಗೊತ್ತಿಲ್ಲ ಇಲ್ಲಿ ಹೇಳಬೇಕು ಹೇಳಬಾರ್ದು, ಬಟ್ ಮಾಡಿದ್ದಾರೆ ಈ ಥರ. ಅಲ್ಲಿದೆ ಬ್ಲಡ್ ರಿಲೇಟೆಡ್ ತಗೊಂಡು ಏನೋ ಸಮಸ್ಯೆಗಳನ್ನ ಮಾಡಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ದೇವ್ರು ಯಾವುದು ಅಂದರೆ ನಿಮ್ಮ ಆರಾಧ್ಯ ದೇವರು, ನಿಮ್ಮ ಇಷ್ಟ ದೇವತೆ ಇದೆ ಅದು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗಿರಬಹುದು. ಸಂಗೀತ ಕ್ಷೇತ್ರದಲ್ಲಿ ಸರಸ್ವತಿ ನೀವು ಮುಗಿತಾ ಇದ್ದಂಥ ದೇವಿಗೆ ತೊಂದರೆ ಮಾಡಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೇಗೆ ಸರಿಪಡಿಸೋದು ಅನ್ನೋದಕ್ಕೆ ಉತ್ತರ, ತೊಡೆಯಲ್ಲಿ ಸಮಥಿಂಗ್ ಏನೋ ಸಮಸ್ಯೆನ ಮಾಡಿದ್ದಾರೆ, 2 ತೊಡೆಗಳಲ್ಲಿ ಮತ್ತೆ ಪಾದಗಳಲ್ಲಿ, ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕಾಲಿಗೆ ಮುಳ್ಳುಗಳನ್ನ ಗಾಜುಗಳನ್ನ ಚುಚ್ಚಿದ್ದಾರೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಾನು ಈ ಡೆಕ್ಕನ್ನ ಜಾಸ್ತಿ ಉಪಯೋಗಿಸೋದಿಲ್ಲ, ಯಾಕೆ ಅಂದರೆ ಈ ಡೆಕ್ಕಲ್ಲಿ ನನಗೆ ಪಾಸಿಟಿವ್ ಮೆಸೇಜ್ಗಿಂತ ಬರೀ ಏನೇನು ನೆಗೆಟಿವಿಟಿ ಮಾಡಿದ್ದಾರೆ ಅದೇ ಜಾಸ್ತಿ ತೋರಿಸ್ತಾ ಇರುತ್ತೆ. ಹಾಗಾಗಿ ಸೊ ನನ್ನನ್ನು ಕ್ಷಮಿಸ್ಬಿಡಿ ಯಾರಿಗಾದ್ರೂ ಬೇಜಾರಾಗಿದ್ರೆ. ಮತ್ತೆ ಯಾರ್ದೋ ಪಾದಗಳಲ್ಲಿ ಚಕ್ರ ಇದೆ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ, ಸೊ ಅದನ್ನು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತಾಯಿ ನಿಮಗೆ ಯಾವ ಪ್ರಾಣಿಯಿಂದ ತೊಂದರೆ ಆಗ್ತಾ ಇತ್ತು ಆ ಪ್ರಾಣಿನ ಹಿಡಿದಿಟ್ಟಿದ್ದಾಳೆ ಅನ್ನುವಂಥದ್ದು ಇದೆ. ಆ ತಾಯಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸರ್ವ ಎಲ್ಲವೂ ಕೂಡ ತಾಯಿಗೆ ಗೊತ್ತಿದೆ, ಹಾಗಾಗಿ ಆ ತಾಯಿ ನಿಮಗೆ ಒಂದು ಮಂತ್ರ ದೀಕ್ಷೆನ ಕೊಡ್ತಾಳೆ. ಆ ಮಂತ್ರ ದೀಕ್ಷೆನ ಪಡ್ಕೊಳ್ಳಿ. ಆ ಮಂತ್ರ ದೀಕ್ಷೆ ಪಡ್ಕೊಂಡ್ಮೇಲೆ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಒಂದು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಕ್ರೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಾರು ವಿಷನ ನಿಮ್ಮ ಜೀವನಕ್ಕೆ ಹಾಕಿದ್ದಾರೆ ಅದನ್ನ ಕಾಲಭೈರವರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದು ಸರಿಯಾದ ದಿಕ್ಕಿನಲ್ಲಿ ನೀವು ಹೋಗಿದ್ದೆ ಆದರೆ ನಿಮಗೆ ವಾರಾಹಿ ಅಮ್ಮ ಮತ್ತೆ ಪ್ರತ್ಯಂಗಿರ ಅಮ್ಮನ ಆಶೀರ್ವಾದದಿಂದ ನಿಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ನರ್ಮದಾ ನದಿ ತೀರದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ಯಾರಿಗೋ ಪರ್ಟಿಕ್ಯುಲರ್ ಆಗಿ ಕೆಲವರಿಗೋ ಒಬ್ಬರಿಗೋ ಮೆಸೇಜಸ್ ಇರೋದು, ಸೊ ಹಾಗಾಗಿ ಎಲ್ರಿಗೂ ಅನ್ವಯಿಸೋದಿಲ್ಲ. ಯಾರಿಗೆ ಅನ್ವಯಿಸುತ್ತೋ ಅವ್ರು ತಗೊಳ್ಳಿ, ಯಾರಿಗೆ ಅನ್ವಯಿಸೋದಿಲ್ವೋ ಅವರು ಬಿಟ್ಬಿಡಿ. ಓಕೆ, ಒಟ್ಟಿನಲ್ಲಿ ನಿಮಗೆ ಡೈರೆಕ್ಷನ್
ತೋರಿಸ್ತಾ ಇದೆ ಇದು. ಒಳ್ಳೆಯದಾಗಲಿ.